ಗಿರೀಶ, ಚುಪ್ಪಿ, ನೀವೇನ್ರು ಇದು? ಯುಗಾದಿ ಹಬ್ಬ ಮುಗ್ದು ಹೋಯ್ತು. ನೆನ್ನೆನೆ ಯುಗಾದಿ ಹಬ್ಬ ಆಯ್ತು. ಆದ್ರೆ ನೀವೀಗ ರೆಡಿ ಆಗಿದ್ದೀರಲ್ಲ, ಯಾಕೆ? ಚುಪ್ಪಿ, ಏನೇ ಇದು ಲಂಗ ಬ್ಲೌಸ್ ಎಲ್ಲ ಹಾಕೊಂಡು ಹಬ್ಬಕ್ಕೆ ರೆಡಿ ಆದಂಗ್ ರೆಡಿ ಆಗಿದ್ಯಾ? ಗಿರೀಶ, ನೀನು ಯಾಕೋ ಪಂಚಶಲ್ಯ ಎಲ್ಲ ಹಾಕೊಂಡಿದ್ಯಾ? ಅಕ್ಕ, ಅಮ್ಮ, ಇವತ್ತು ಹಬ್ಬ ಕಣೆ ಅಮ್ಮ. ನಾವು ಹಬ್ಬಕ್ಕೆ ಹೋಗ್ತಿದೀವಿ. ಅದಕ್ಕೇನೆ ನೆನ್ನೆ ಹಾಕೊಂಡಿದ್ ಹೊಸ ಬಟ್ಟೆನೆ ಇವತ್ತು ಹಾಕೊಂಡ್ಬಿಟ್ವಿ ಕಣೆ ಅಮ್ಮ. ಯಾವ ಹಬ್ಬನೇ ಚುಪ್ಪಿ? ಯುಗಾದಿ ಹಬ್ಬ ನಿನ್ನೆನೆ ಮುಗ್ದೋಯ್ತು ತಾನೆ. ಇವತ್ತು ಯುಗಾದಿ ಹಬ್ಬದ್ದು ಬೇವು ಬೆಲ್ಲ ಇಟ್ಕೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಅತ್ತೆ, ಇವತ್ತು ನಮ್ಮ ಫ್ರೆಂಡ್ ಮನೆಯಲ್ಲಿ ಇವತ್ತು ಹಬ್ಬ ಕಣತ್ತೆ. ಅದಕ್ಕೆ ನಾವು ಹಬ್ಬ ಮಾಡಕ್ಕೆ ಹೋಗ್ತಿದೀವಿ, ಊಟ ಮಾಡಕ್ಕೆ. ಯಾರದು ನಿಮ್ಮ ಫ್ರೆಂಡ್? ನಿನ್ನೆ ಹಬ್ಬ ಮಾಡೋದ್ ಬಿಟ್ಟು ಇವತ್ತು ಹಬ್ಬ ಮಾಡ್ತಿರೋದು ಯಾರು? ಯುಗಾದಿ ಹಬ್ಬ ನಿನ್ನೆ ತಾನೆ. ನಿನ್ನೆ ಹಬ್ಬ, ಇವತ್ತೇನಕ್ಕೆ ನೀವು ಹೋಗ್ಬೇಕು? ಅದು ಯಾರ ಫ್ರೆಂಡ್ ಅಂತ ನಂಗೆ ಹೇಳು. ಗಿರೀಶ, ಚುಪ್ಪಿ, ಫ್ರೆಂಡ್ ಮನೆಗೆ ಹೋಗ್ತೀನಿ, ಒಬ್ಬಟ್ಟು ಕೊಡಜ್ಜಿ ಅಂತ ಕೇಳಿದ್ರಲ್ಲ, ತಗೊಳ್ಳಿ. ಫ್ರೆಂಡಿನ ಅಪ್ಪ ಅಮ್ಮಂಗೆಲ್ಲ ಒಬ್ಬಟ್ಟು ಕೊಟ್ಬಿಟ್ಟು ಯುಗಾದಿ ಹಬ್ಬ ಶುಭಾಶಯ ಹೇಳ್ಬಿಡಿ. ಅಮ್ಮ, ಯಾರದು ಫ್ರೆಂಡು? ಯಾಕೆ ಇವತ್ತು ಯುಗಾದಿ ಹಬ್ಬ ಮಾಡ್ತೀಯಾರೆ ಅಂತ ನೀನು ಒಂದು ಮಾತು ಕೇಳ್ದಲೆ ಒಬ್ಬಟ್ಟು ಮಾಡಿ ಕೊಡ್ತಿದೀಯಾ ನೋಡು ಅವ್ರ ಫ್ರೆಂಡಿಗೋಸ್ಕರ. ಅಮ್ಮ, ಅದು ನಾವು ಯುಗಾದಿ ಹಬ್ಬಕ್ಕೆ ಹೋಗ್ತಿಲ್ಲ ಕಣೆ ಅಮ್ಮ. ನಾನು ಮತ್ತೆ ಗಿರೀಶ ಹೋಗ್ತಿರೋದು ರಂಜಾನ್ ಹಬ್ಬಕ್ಕೆ. ನಮ್ಮ ಫ್ರೆಂಡ್ ಇಲ್ವಾ, ನೌಷದ್ ಮತ್ತೆ ಇಕ್ಬಾಲು, ಅವ್ರ ಮನೇಲಿ ಜೋರ್ ರಂಜಾನ್ ಹಬ್ಬ ಕಣೆ ಅಮ್ಮ. ಅದಕ್ಕೆ ನಾನು ಮತ್ತೆ ಗಿರೀಶ ಚೆನ್ನಾಗಿ ರೆಡಿಯಾಗಿ ರಂಜಾನ್ ಹಬ್ಬಕ್ಕೆ ಹೋಗ್ತಿದೀವಿ ಬಿರಿಯಾನಿ ತಿನ್ನಕ್ಕೆ. ಬಿರಿಯಾನಿ, ಕಬಾಬ್ ಅಂತೆ, ಅದ್ರ ಜೊತೆ ಪಾಯಸ ಅಂತೆ, ಒಳ್ಳೆ ಭರ್ಜರಿ ಊಟ ಅಂತೆ ಕಣೆ ಅಮ್ಮ. ಅಯ್ಯೋ, ನಿನ್ನ ಹಬ್ಬಕ್ಕೆ ಹೋಗ್ತಿದೀನಿ ಅಂತ ಹೇಳಿ ಈ ತರ ಎಲ್ಲ ರೆಡಿ ಆಗಿದೀಯಾ? ಆದ್ರೆ ನೀವಿಬ್ರು ಹೋಗ್ತಿರೋದು ರಂಜಾನಿಗ. ಅಯ್ಯೋ ಅತ್ತೆ, ಅವರಿಬ್ರು ಫ್ರೆಂಡ್ ಮಾಡ್ಕೋಬೇಕು ಅಂತ ನಾವು ಎಷ್ಟು ಕಷ್ಟಪಟ್ಟಿದೀವಿ ಗೊತ್ತಾ? ಅಯ್ಯೋ, ಅವರು ಒಳ್ಳೆ ಬಿರಿಯಾನಿ ಮಾಡ್ತಾರಂತವ್ರ ಅಮ್ಮ. ಬಕ್ರೀದಿಗೆ ಮತ್ತೆ ರಂಜಾನಿಗೆ ಒಳ್ಳೆ ಬಿರಿಯಾನಿ ಊಟ ತಿನ್ಬೋದಲ್ವಾ? ಅದಕ್ಕೆ ನಾವು ಇಕ್ಬಾಲನ್ನ ಮತ್ತೆ ಅವರಿಬ್ರನ್ನ ನಾವು ಫ್ರೆಂಡ್ ಮಾಡ್ಕೊಂಡ್ವಿ. ಕೊನೆಗೂ ಅವ್ರಿಗೆ ಪ್ರತಿ ಹಬ್ಬದಲ್ಲೂ ಹೋಳಿಗೆ, ಕರ್ಜಿಕಾಯಿ, ಕೋಡ್ಬಳೆ, ಚಕ್ಲಿ ಇದನ್ನೆಲ್ಲ ತಗೊಂಡೋಗಿ ಕೊಟ್ಟು ಒಳ್ಳೆ ಫ್ರೆಂಡ್ ಆಗಿದ್ದೀನಿ ನಾನು. ಕೊನೆಗೆ ಅವ್ನು ನಮ್ಮನ್ನ ಬಿರಿಯಾನಿ ಊಟಕ್ಕೆ ಕರ್ದೇ ಬಿಟ್ಟ ನೋಡಿ. ನಾನು ಮತ್ತೆ ಚುಪ್ಪಿ ಹೋಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊ ಬರ್ತೀವಿ. ಬಿರಿಯಾನಿ ಹೊಟ್ಟೆ ತುಂಬ ತಿನ್ಕೊ ಬರ್ತೀವಿ. ಅದ್ರ ಜೊತೆ ಪಾಯಸ ತಿಂತೀವಿ, ಕಬಾಬು ತಿಂತೀವಿ. ಹಂಗೆ ಅತ್ತೆ ಐಡಿಯಾ. ಅಷ್ಟೇ ಅಲ್ಲ ಕಣೆ ಅಮ್ಮ, ನಾನು ನಗ್ಮನ್ನು ಕೂಡ ಫ್ರೆಂಡ್ ಮಾಡ್ಕೊಬಿಟ್ಟಿದೀನಿ. ಅವಳುವೆ ಬಿರಿಯಾನಿ ಊಟಕ್ಕೆ ಬಾ ಮನೆಗೆ ಅಂತ ಹೇಳಿದಾಳೆ. ಫಸ್ಟ್ ಇಕ್ಬಾಲ್ ಮನೆಗೆ ಹೋಗ್ಬಿಟ್ಟು ಊಟ ಮಾಡ್ತೀವಿ, ಆಮೇಲೆ ನಗ್ಮನ್ ಮನೆಗೆ ಹೋಗಿ ಪ್ಯಾಕಿಂಗ್ ಮಾಡ್ಕೊಂಡ್ ತಂದ್ಬಿಡ್ತೀವಿ ಊಟನೆಲ್ಲ. ಹಂಗೆ ಒಂದೆರಡು ಖಾಲಿ ಬಾಕ್ಸ್ ಕೊಡಜ್ಜಿ, ಬೇಗ ಊಟಕ್ಕೆ ಹೋಗಿ ಎಲ್ಲ ತುಂಬ್ಕೊಂಬಂದ್ಬಿಡ್ತೀವಿ. ಅಯ್ಯೋ ಗಿರೀಶ, ಚುಪ್ಪಿ, ನೀವ್ ಹಿಂಗೆ ರಂಜಾನ್ ಊಟಕ್ಕೆ ಹೋಗ್ತೀರಾ ಅಂತ ಗೊತ್ತಿದ್ರೆ ಇನ್ನೊಂದು 10 ಒಬ್ಬಟ್ಟು ಎಕ್ಸ್ಟ್ರಾ ಮಾಡ್ತಿದ್ದೆ ಕಣ್ರು. ಅದ್ಯಾರೋ ನಗ್ಮ ಅಂತ ಹೇಳ್ದಲ್ಲ, ಅವಳಿಗೆ ಒಂದೆರಡು ಒಬ್ಬಟ್ಟು ಕೊಡ್ತೀನಿ ಇರು. ಆಮೇಲೆ ಒಂದೆರಡು ಖಾಲಿ ಬಾಕ್ಸ್ ಕೊಡ್ತೀನಿ, ಒಂದು ಕಬಾಬಿಗೆ, ಒಂದು ಬಿರಿಯಾನಿಗೆ. ಬರ್ತಾ ಒಂಚೂರು ಏನಾರು ಪಾರ್ಸಲ್ ತಗೊಂಡೋಗಿ ಅಂತ ಹೇಳಿದ್ರೆ ಬೇಡ ಬೇಡ ಅಂತೆಲ್ಲ ಹೇಳ್ಬೇಡಿ. ನಮ್ಮ ಅಜ್ಜಿ ಐತೆ ಮನೇಲಿ, ನಮ್ಮ ಅಜ್ಜಿಗೆ ಬಿರಿಯಾನಿ ಕಬಾಬ್ ಅಂದ್ರೆ ಬಹಳ ಇಷ್ಟ ಅಂತ ಹೇಳಿ ಆಮೇಲೆ ಅವರು ಪ್ಯಾಕ್ ಮಾಡಿ ಕೊಟ್ಬಿಡ್ತಾರೆ. ನಾನು ನೀವು ವಾಪಸ್ ಬರೋಕ್ಕೋಸ್ಕರ ದಾರಿ ಕಾಯ್ತಾ ಇರ್ತೀನಿ, ಆಯ್ತಾ? ಅಮ್ಮ, ಏನೇ ನೀನು ಹೋಗ್ಬಿಡಿ ಆ ಥರ ಎಲ್ಲ ಬೇರೆಯವ್ರ ಮನೆಗೆ ಊಟಕ್ಕೆ ಅಂತ ಹೇಳೋದ್ಬಿಟ್ಟು ಹೋಗಿ ಹೋಗಿ ತಿನ್ಕೊಂಡು ಪಾರ್ಸಲ್ ತಗೊಬನ್ನಿ ಅಂತ ಹೇಳ್ತಿದೀಯಾ? ಅಯ್ಯೋ ಪುಟಿ, ಮುಸ್ಲಿಂ ಬಿರಿಯಾನಿ ನಮಗೆ ಮಾಡೋಕ್ಕಾಗುತ್ತೇನೆ? ಅವ್ರು ಮಾಡೋ ರುಚಿ 4 ಜನ್ಮನ ಹುಟ್ಟು ಬಂದ್ರೂ ಆ ರುಚಿ ಮಾಡೋಕ್ಕಾಗಲ್ಲ ಬಿಡು. ಅಯ್ಯೋ, ಇವಳು ನನ್ನ ಫ್ರೆಂಡು ಕೂಡ ಬಿರಿಯಾನಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದಾಳ. ಗಿರೀಶ ಅವನ ಫ್ರೆಂಡ್ ಮನೇಲಿ, ಚುಪ್ಪಿ ಅವಳ ಫ್ರೆಂಡ್ ಮನೇಲಿ. ಎಲ್ಲರ ಮಲ್ಲೂ ಚುಚ್ಚೂರು ಬಿರಿಯಾನಿ ಸಿಕ್ಕಿದ್ರೆ ಮನೆ ಮಂದಿ ಎಲ್ಲ ಕುತ್ಕೊಂಡು ರಾತ್ರಿ ಅದನ್ನೇ ಊಟ ಮಾಡ್ಬೋದು ಅಂತ ನಾನು ಕ್ಯಾಲ್ಕುಲೇಷನ್ ಮಾಡೋದು. ಅಮ್ಮ, ನೀನ್ ಬುದ್ಧಿ ಹೇಳೋದ್ ಬಿಟ್ಟು ಹೋಗಿ ಹೋಗಿ ಬಿರಿಯಾನಿ ತಿಂದು ಪ್ಯಾಕ್ ಮಾಡ್ಕೊ ಬನ್ನಿ ಅಂತ ಹೇಳ್ತಿದೀಯಾ. ಏನಾದ್ರೂ ಮಾಡ್ಕೊಳ್ಳಿ ನೀವು 3 ಜನ ಸೇರ್ಕೊಂಡು. ನಾನು ಕೂಡ ಬಿರಿಯಾನಿ ತಿನ್ನಕ್ಕೆ ಹೋಗಕ್ಕೆ ರೆಡಿ ಆಗ್ಬಿಟ್ಟೆ, ಅಕ್ಕನ ಜೊತೆ ಮತ್ತೆ ಗಿರೀಶಣ್ಣನ ಜೊತೆ. ಲೋ ಲಾವೇಶ್, ನೀನೆಲ್ಲಿಗೆ ಹೋಗ್ತಿದ್ಯಾ? ಸುಮ್ಮನಿರು, ಮೊಸರನ್ನ ಕಳ್ಸೀನಿ, ಮೊಸರನ್ನ ತಿನ್ನಿವಂತೆ. ಅವರಿಬ್ರು ಜೊತೆ ನೀನು ಹೋಗ್ಬೇಡ. ಅವರಿಬ್ರು ಹುಟ್ಟು ತಲೆಹರಟೆ. ಬಿರಿಯಾನಿ ತಿನ್ನಕ್ ಫ್ರೆಂಡ್ ಮಾಡ್ಕೊಂಡು ರಂಜಾನ್ ಹಬ್ಬಕ್ಕೆ ಹೋಗ್ತಿದ್ದಾರೆ. ನೀನು ಅದೇ ತರ ತಲೆಹರಟೆ ಬುದ್ಧಿ ಕಲಿಬೇಡ. ಸುಮ್ಮನಿರು, ಬಾ ಅಡ್ಗೆ ಮನೆಗೆ ಮೊಸರನ್ನ ಹಾಕೊಡ್ತೀನಿ, ತಿನ್ನು. ಮೊಸರನ್ನ ನನಗಂತೂ ಬೇಡ ಕಣೆ ಅಮ್ಮ, ಆ ಮೊಸರನ್ನ ನೀನೇ ತಿನ್ನು. ನಾನು ಬಿರಿಯಾನಿ ಕಬಾಬು ತಿನ್ನಕ್ ಹೋಗ್ತಿದ್ದೀನಿ. ಸುಪ್ಪಿ ಅಕ್ಕನೇ ಹೇಳಿದ್ದು, ಬಾ ಹೋಗೋಣ ನಮ್ ಜೊತೆ ಬಿರಿಯಾನಿ ಕೊಡಿಸ್ತೀನಿ ಅಂತ. ಇಲ್ಲಿ ನಾನ್ ಮನೇಲಿದ್ದು ಮೊಸರನ್ನ ತಿನ್ನಕ್ಕಾಗತ್ತಾ?
ಅವನಿಗೊಂದು ತಟ್ಟೆ ತುಂಬಾ ಬಿರಿಯಾನಿ ಪೀಸ್ ಎಲ್ಲ ಹಾಕೊಡ್ತಾರ, ಅವನಿಗೆ ಅದಷ್ಟು ಖಾಲಿ ಮಾಡಕ್ ಆಗಲ್ವಲ್ಲ, ಅದನ್ನ ನಾನೇ ತಿನ್ಬೋದು ಅಂತ ಐಡಿಯಾ ಮಾಡಿ ಬಾ ನಮ್ ಜೊತೆ ಅಂತ ಹೇಳ್ದೆ. ಆ ಚುಪ್ಪಿ, ಸೂಪರ್ ಐಡಿಯಾ ಕಣವ, ಒಳ್ಳೆ ಐಡಿಯಾ ಮಾಡಿದ್ಯಾ. ಅವನು ಪಾಪ ಹೊಟ್ಟೆ ತುಂಬಾ ಬಿರಿಯಾನಿ ತಿಂದಂಗಾಗುತ್ತೆ, ಅವ್ನ್ ಬಿಟ್ಟಿದ್ನೆಲ್ಲ ನೀನು ತಿನ್ಕೋಬಹುದು. ಹೋಗ್ ಬನ್ನಿ ಎಲ್ಲರೂ ಮಜ್ವಾಗ್ ಬಿರಿಯಾನಿ ಕಬಾಬ್ ತಿನ್ಕೊಂಡ್ ಕೊಟ್ಟಿದ್ನೆಲ್ಲ ಬಾಚ್ಕೊಂಡ್ ಬಾಕ್ಸಿಗೆ ಹಾಕ ಬನ್ನಿ ಆಯ್ತಾ. ಆಮೇಲೆ ಬರ್ತಾ ಪ್ಲೇಟು ಮತ್ತೆ ಬಟ್ಲುನ ಮರಿಬೇಡಿ. ಆಮೇಲೆ ಖಾಲಿ ಬಟ್ಲು ಖಾಲಿ ಪ್ಲೇಟು ತಗೋ ಬರ್ಬಿಡಿ, ಚೆನ್ನಾಗಿ ತುಂಬಿಸ್ಕೊಂಡ್ ತಗೋ ಬನ್ನಿ. ಬಾ ಹಬ್ಬ, ರಂಜಾನ್ ಹಬ್ಬ, ನಾವು ಹೋಗಿ ತಿಂತೀವಿ ಬಿರಿಯಾನಿ ಈಗ. ಸರಿ ಸರಿ, ಹೋಗಿ ಚೆನ್ನಾಗಿ ತಿನ್ಕೊ ಬನ್ನಿ ಆಯ್ತಾ. ಒಬ್ಬಟ್ಟು ತಗೊಂಡೋಗಿ ತಗೊಳ್ಳಿ. ನಾವು ನಿನ್ನೆ ಯುಗಾದಿ ಹಬ್ಬದಲ್ಲಿ ಒಬ್ಬಟ್ಟು ಸಾರು, ಇಡ್ಲಿ, ತರಕಾರಿ ಸಾರು, ಪಾಯಸ, ಇದೇ ಪುಳಿಚಾರ್ ತಿಂದಿದ್ದು ಮಾರ್ರೆ. ಅಯ್ಯೋ, ನಾಲ್ಗೆಲಿ ಇನ್ನೂ ಸ್ವೀಟೇ ಹೋಗ್ತಾ ಇಲ್ಲ. ಅದಕ್ಕೆ ಒಳ್ಳೆ ಬಿರಿಯಾನಿ ಕಬಾಬ್ ಸಿಕ್ಬಿಟ್ರೆ ನಾಲ್ಗೆಗೆ ಒಳ್ಳೆ ರುಚಿ ಆಗುತ್ತೆ ಅಲ್ವಾ. ಅದಕ್ಕೆ ಹೊರಟಿದೀವಿ ತಿನ್ನಕ್ಕೆ. ಮನೇಲಿ ಇವತ್ತು ನಮ್ಮ ಮನೇಲಿ ಏನು ಮಾಡ್ತಿಲ್ಲ, ಒಳ್ಳೆ ಘಮ ಬರ್ತಿದೆ ಪಕ್ಕದ ಮನೆಯಿಂದ. ಇವಾಗ್ಲೇ ಹೋಗಿ ಮಜ್ವಾಗಿ ತಿನ್ಕೊ ಬರ್ತೀವಿ ಆಯ್ತಾ. ಇವತ್ತು ನಿಮ್ದೇನು ಊಟ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.